ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಚನಾ ಮಾತಾಡ್ತಾ ಇದ್ದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾಗಿರುವಂತಹ ದೋಸೆ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ದೋಸೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಈಸಿ. ನಾನು ಮಾಡ್ತಾ ಇರೋವಂಥದ್ದು ಬಂದು ನುಗ್ಗೆ ಸೊಪ್ಪಿನ ದೋಸೆ. ನುಗ್ಗೆ ಸೊಪ್ಪಲ್ಲಿ ನಾವು ಸಾಂಬಾರು ಬಸ್ಸಾರು ಮಾಡ್ಕೊಂಡು ತಿಂತೀವಿ, ಪಲ್ಯ ಮಾಡ್ಕೊಂಡು ತಿಂತೀವಿ. ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಕೂಡ ನಾನು ಇದರಲ್ಲಿ ನನ್ನ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಈ ರೀತಿ ಒಮ್ಮೆ ನೀವು ನುಗ್ಗೆ ಸೊಪ್ಪಿನ ದೋಸೆ ಮಾಡ್ಕೊಂಡು ತಿನ್ನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಕೂಡ ನುಗ್ಗೆ ತಿಂತಾರೆ. ನೋಡಿ, ಮೊದಲಿಗೆ ನಾನು ಇಲ್ಲಿ ನೈಟೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲ ಒಂದು 3-4 ಗಂಟೆ ನೆನೆಸಿದ್ರೂ ಸಾಕಾಗುತ್ತೆ. ಸಂಜೆ ಕೂಡ ಮಾಡ್ಕೊಬೋದು ನೀವು. ಆದರೆ ನಾನು ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಾಡ್ತಿರೋದ್ರಿಂದ ನೈಟೇ ಈ ರೀತಿ ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು ಸೊಸೈಟಿ ಅಕ್ಕಿ ಆದರೂ ಸರಿ, ಇಲ್ಲ ದೋಸೆ ಅಕ್ಕಿ ಆದರೂ ಸರಿ, ಯಾವುದಾದ್ರೂ ಸರಿ ನಾವೀಗ ನೆನೆಸಿಟ್ಕೊಬೇಕಾಗುತ್ತೆ. ಇವಾಗ ಇದೊಂದು 3-4 ಸಲ ವಾಶ್ ಮಾಡಿಬಿಟ್ಟು ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಫರ್ಮೆಂಟೇಷನ್ ಏನು ಬೇಕಾಗೋದಿಲ್ಲ. ಹಾಗೆ ಹುಳಿ ಬರಬೇಕು, ಎದ್ದಳಲ್ಲ, ಆ ಥರ ತೊಂದರೆಗಳು ಯಾವುದೂ ಆಗೋದಿಲ್ಲ. ನೋಡಿ, ಅಕ್ಕಿ ಹಾಕ್ಕೊಂಬಿಟ್ಟು 1 ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಕಪ್ಪು ತೆಂಗಿನ ತುರಿ, ಹಾಗೆ ಸ್ವಲ್ಪ ಹಿಂಗು, 1 ಸ್ಪೂನಷ್ಟು ಹಿಂಗು, ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ಹುಣಸೆಹಣ್ಣು ಕೂಡ ನೆನೆಸಿ ಇಟ್ಕೊಂಡಿದ್ದೆ, ಒಂದು ಸ್ವಲ್ಪ ಹುಣಸೆಹಣ್ಣು. ನೋಡಿ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಒಂದು 3-4 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಹಾಗೆ ವಿಡಿಯೋ ಮಾಡೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೇಗೆ ನೀವು ರುಬ್ಬಬೇಕು ಅಂತಂದರೆ ಒಂದು ಗಂಧದ ರೀತಿಯೇ ಆಗಬೇಕು, ಅಷ್ಟು ನೈಸ್ ಆಗೋವರೆಗೂ ರುಬ್ಕೊಬೇಕಾಗುತ್ತೆ. ನೋಡಿ, ಇವಾಗ ಆಗಿದೆ. ಇದನ್ನು ನಾನಿಲ್ಲಿ ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ನೀರು ಮಾತ್ರ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ನುಗ್ಗೆ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನುಗ್ಗೆ ಸೊಪ್ಪಿನ ದೋಸೆಗೆ ಇಟ್ಟು ರೆಡಿ ಆಗುತ್ತೆ. ಹಾಗೆ ಒಂದು 15-20 ನಿಮಿಷ ಅದನ್ನು ಹಾಗೆ ಬಿಟ್ಬಿಟ್ಟು, ಅಂದರೆ ನಾವು ರುಬ್ಬಿದ ಮೇಲೆ ಅದೆಲ್ಲದನ್ನು ಹೊಂದ್ಕೊಬೇಕು. ಹಾಗಾಗಿ ನಮಗಿಲ್ಲಿ ಹುಳಿ ಬರಬೇಕು ಅನ್ನೋ ಥರ ಏನಿಲ್ಲ. ಈ ದೋಸೆ ನೀರು ದೋಸೆ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ನುಗ್ಗೆ ಸೊಪ್ಪನ್ನ ನಾನು ಆಲ್ರೆಡಿ ತಂದು ಬಿಡಿಸಿ ಎತ್ತಿಟ್ಕೊಂಡಿದ್ದೆ. ಹೀಗೆ ನಾವು ಜಾಸ್ತಿ ಕೂಡ ಹಾಕ್ಕೊಬೋದು, ಜಾಸ್ತಿ ಇಷ್ಟ ಇಲ್ಲ ಅಂತಂತನ್ನೋರು ಈ ರೀತಿ ನಾವು ಸ್ವಲ್ಪ ಕೂಡ ಹಾಕ್ಕೊಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕ್ಕೊಬೋದು. ಆದರೆ ನನಗೆ ಹಾಗೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಹೇಳ್ದಂಗೆ ನುಗ್ಗೆ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಎ, ಸಿ, ಇ, ಹಾಗೆ ಕ್ಯಾಲ್ಶಿಯಮ್, ಹೀಗೆ ಅನೇಕ ಸೋಂಕುಗಳನ್ನು ನಮಗೆ ದೂರ ಇಡುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ನಾವು ನುಗ್ಗೆ ಸೊಪ್ಪನ್ನು ಇಂಟೇಕ್ ಮಾಡಬೇಕು, ಅಂದರೆ ತಿಂತಾ ಬರಬೇಕು. ನೋಡಿ, ಇವಾಗ ಒಂದು ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೆ. ನಾನು ಕಾಯಕ್ಕೆ ಇಟ್ಕೊಂಡಿರೋ ಅಂಥದ್ದು ಬಂದು ಕಬ್ಬಿಣದ ಹೆಂಚು. ಆದಷ್ಟು ನಾನ್ ಸ್ಟಿಕ್ ತವಾನ ಅವಾಯ್ಡ್ ಮಾಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅಥವಾ ಈರುಳ್ಳಿನ ಕಟ್ ಮಾಡಿಕೊಂಡು ಸವರ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈಗೆಲ್ಲೂ ದೋಸೆ ಎದ್ದೊಳ್ತಾ ಇಲ್ಲ ಅನ್ನೋ ಹಾಗೆ ಇಲ್ಲ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ. ನೀರು ದೋಸೆ ಹೇಗೆ ಹಾಕ್ತೀವಿ ಹಾಗೆ ಹಾಕ್ಬಿಟ್ಟು ಸುತ್ತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟು ಹಾಗೆ 1-2 ನಿಮಿಷ ಆದಮೇಲೆ ತೆಗೆದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಲರ್ಫುಲ್ಲಾಗಿ ಕೂಡ ಇರುತ್ತೆ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ. ನೋಡಿ, ಆ ಯೆಲ್ಲೋ ಕಲರು, ಮಧ್ಯ ನುಗ್ಗೆ ಸೊಪ್ಪು, ಮತ್ತು ನಾವು ಹಾಕಿರೋಂತಹ ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಉಪ್ಪು, ಇದೆಲ್ಲದನ್ನು ರುಚಿ ಹೆಚ್ಚಿಸುತ್ತೆ. ಹಾಗೆ ಎದ್ದೊಳಲ್ಲ ಅನ್ನೋ ಹಾಗೂ ಇಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎದ್ದೊಳ್ತಾ ಇದೆ. ಹಾಗೆ ಇದನ್ನು ಮತ್ತೆ ನಾವು ಮಡ್ಚಾಕಿ ಕೂಡ ಬೇಯಿಸ್ಕೊಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಬೇಯಬೇಕು ಇದು, ಹಾಗಾಗಿ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಹಾಗಾಗಿ ಈಗ ಬೇಯಿಸ್ಕೊಂಬಿಟ್ಟು ಮಾಡಿಕೊಂಡ್ರೆ ಒಂದು ಪರ್ಫೆಕ್ಟ್ ನುಗ್ಗೆ ಸೊಪ್ಪಿನ ದೋಸೆ ರೆಡಿ ಆಗುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಈ ಥರ ಒಂದು ಆರೋಗ್ಯಕರವಾಗಿರುವಂತಹ ದೋಸೆ ರೆಸಿಪಿ ತೋರಿಸಿದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಇವತ್ತು ನುಗ್ಗೆ ಸೊಪ್ಪಿನ ಇದಕ್ಕೆ
ಯಾವುದೇ ಚಟ್ನಿ ಬೇಕಾಗಲ್ಲ, ಆದರೂ ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ. ಸ್ವಲ್ಪ ಮೊಸರು ಹಾಕೊಂಡು ಕೂಡ ಹಾಗೆ ತಿನ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.